ನನ್ನ ಜೊತೆಯಲ್ಲಿ ಕೀರ್ತಿ ಶಂಕರ್ ಘಟ್ಟ ಅವರಿದ್ದಾರೆ. ಸರಿಸುಮಾರು ವರ್ಷಕ್ಕಿಂತ ಹೆಚ್ಚಿನ ಕಾಲದಿಂದ ವಿಡಿಯೋ ಮಾಡಿ ಬಾಯಿಗೆ ಬಂದಂಗೆ ಬಯಸ್ಕೊಳ್ತಿದ್ದಾರೆ. ಯಾಕೆ? ಧರ್ಮಸ್ಥಳ ರಕ್ಷಣೆಗೆ. ಅವರಿಗೆ ಅಂದ್ರೆ ಒಬ್ಬ ಇಂಡಿವಿಜುವಲ್ ಪತ್ರಕರ್ತನಿಗೆ ಜ್ಞಾನೋದಯ ಮುಂಚೆ ಆಗುತ್ತೆ. ಬಿಜೆಪಿಯವರು ಲೇಟ್ ಆಗಿ ಬಂದಿದ್ರಾ ಕೀರ್ತಿ ಅವರೇ? ನಿಮ್ಮ ಬೆಂಬಲವಾಗಿ ಬಿಜೆಪಿಯವರಾಗ್ಲಿ, ರೈಟ್ ಐಡಿಯಾಲಜಿ ಇರೋರಾಗ್ಲಿ, RSSನವರಾಗ್ಲಿ, ನೀವು ಧರ್ಮಸ್ಥಳವನ್ನು ಉಳಿಸ್ಬೇಕು ಅಂತ ಹೇಳಿ ಬಾಯಿ ಬಡ್ಕೊಳ್ತಿದ್ದಾಗ, ಬಾಯಿಗೆ ಬಂದಂಗೆ ಬಯಸ್ಕೊಳ್ತಿದ್ದಾಗ ಬಂದಿದ್ರಾ? ಪ್ರಾಮಾಣಿಕವಾಗಿ ಉತ್ತರ ಕೊಡಿ. ನಾನು ಇನ್ಫ್ಯಾಕ್ಟ್ ಆ ಸಮಯದಲ್ಲಿ ಕೆಲವರಿಗೆ ಕಾಲ್ ಮಾಡಿ ರಿಕ್ವೆಸ್ಟ್ ಮಾಡಿದೆ. ಅಂದರೆ ಇಂಡಿವಿಜುವಲ್ ಅಟ್ಯಾಕ್ಸು ಹ್ಯಾಂಡಲ್ ಮಾಡೋಕ್ಕಾಗಲ್ಲ, ಅಟ್ಲೀಸ್ಟ್ ಯಾರಾದರೂ ಒಂದು ಪೊಲಿಟಿಕಲ್ ಬ್ಯಾಕಪ್ ಇದ್ದರೆ ಅದೊಂದು ವಿಷಯಕ್ಕೆ ನಾನು ಬರಲ್ಲ ಅಂತ ಹೇಳಿದವರೇ ಜಾಸ್ತಿ. ಆ್ಯಂಡ್ ಮೋರೋರ್ ನೀವೇ ಈಗ ಹೇಳಿದ್ರಿ, ಬೇರೆ ಬೇರೆ ಕಾರಣಗಳಿರ್ಬೋದು, ಸಂತೋಷ್ ಅವರೇ ಹೆಸರು ತೊಗೊಂಡಿದ್ದಕ್ಕೆ ಅದಕ್ಕೆ ಇದಕ್ಕೆ. ಕಾಂಗ್ರೆಸ್ನಲ್ಲೂ ಹೇಳಿದ್ರು ಅಶೋಕ್ ಸರ್, 2 ಭಾಗ ಆಗ್ಬಿಟ್ಟಿದೆ, ಅಲ್ಲೂ ಕಾನ್ಸ್ಪಿರಸಿ ಅನ್ನೋರು ಇದ್ದಾರೆ ಅಂತ. ಸಿಂಪಲ್, ಕಳೆದ 7-8 ದಿನಗಳಲ್ಲಿ ಟ್ರೆಂಡ್ ಚೇಂಜ್ ಆಗಿದೆ. ನಾವು ಝೀರೋ ಅಲ್ಲ, ನೆಗೆಟಿವ್ ಇಂದ ಸ್ಟಾರ್ಟ್ ಮಾಡಿದ್ದು. ಅಂದರೆ ನಮ್ಮ ಕಮೆಂಟ್ ಬಾಕ್ಸ್ ಹೋಗಿ ಓದೋಕ್ಕೆ ನಮಗೆ ಭಯ ಆಗ್ತಿತ್ತು. ನಮ್ಮ ಅಮ್ಮಂದ್ರ ಫೋನಲ್ಲಿ, ನಮ್ಮಮ್ಮ, ನಮ್ಮ ಅಪ್ಪ, ನನ್ನ ಫ್ಯಾಮಿಲಿಯವ್ರ ಫೋನಲ್ಲಿ ಓಪನ್ ಮಾಡಕ್ಕೆ ಬಿಟ್ಟು ನನ್ನನ್ನು ಬ್ಲಾಕ್ ಮಾಡಿದ್ದೆ ಅವ್ರ ಐಡಿಯಿಂದ. ನನ್ನನ್ನು ಬ್ಲಾಕ್ ಮಾಡಿದ್ದೆ ನಮ್ಮ ಅಮ್ಮನ ಐಡಿಯಿಂದ. ಬಿಕಾಸ್ ಅವ್ರಿಗೆ ನನ್ನ ಪೇಜ್ ಸಿಗಬಾರ್ದು ಅವ್ರಿಗೆ ಅಂತ. ಅಷ್ಟು ಹೀನ ಮಾನ ಕೊಳಕು ಮಾತುಗಳನ್ನೆಲ್ಲ ಆ ಟೈಮಲ್ಲಿ ಕೇಳಿದ್ವಿ. ಅಂದರೆ ಖುಷಿ ಇದೆ, ಆಯಿತು ಇವತ್ತು ಬರ್ತಾ ಇದ್ರೆ, ಇವತ್ತಾದರೂ ಬಂದ್ರಲ್ಲ, ನಮಗದು ಓಕೆ, ನಮ್ಗೆ ಸಂತೋಷ ಇದೆ. ಬಟ್ ಅವತ್ತಿನ ದಿನ ಎಲ್ಲಾದರೂ ಬಂದಿದ್ರೆ ಇವತ್ತೇನಾಗಿದೆಯಲ್ಲ, ಇದು ಇನ್ನೊಂದು 2 ತಿಂಗಳು 3 ತಿಂಗಳು ಮುಂಚೆನೇ ಮುಗಿದೋಗಿರೋದೇನೋ. ಇದು ಯಾರು ಬರಲಿಲ್ಲ. ನಾನು ಅದೇ ನನ್ನ ಪರ ಆಪ್ತರು, ಮಾಧ್ಯಮಗಳಲ್ಲಿ ಭಾಳ ಜೋರಾಗಿ ಕಾಣಿಸ್ಕೊಳ್ಳೋರು, BJP ಪರವಾಗಿ ಗಟ್ಟಿಯಾಗಿ ಗುಡುಕ್ತೀನಿ ಅಂದವ್ರಿಗೂ ಫೋನ್ ಮಾಡಿ ನಾನು ಕೇಳಿದ್ದೀನಿ, ಪ್ಲೀಸ್ ಒಂದು 2 ಮಾತಾಡಿ, ಏನಾದರೂ ಹೇಳಿ. ಅದಕ್ಕೆ ಅಲ್ವಾ ನನ್ನ ಜೊತೆಯಲ್ಲಿ ಕೀರ್ತಿ ಶಂಕರ್ ಘಟ್ಟ ಅವರಿದ್ದಾರೆ. ಸರಿಸುಮಾರು ವರ್ಷಕ್ಕಿಂತ ಹೆಚ್ಚಿನ ಕಾಲದಿಂದ ವಿಡಿಯೋ ಮಾಡಿ ಬಾಯಿಗೆ ಬಂದಂಗೆ ಬಯಸ್ಕೊಳ್ತಿದ್ದಾರೆ. ಯಾಕೆ? ಧರ್ಮಸ್ಥಳ ರಕ್ಷಣೆಗೆ. ಅವರಿಗೆ ಅಂದ್ರೆ ಒಬ್ಬ ಇಂಡಿವಿಜುವಲ್ ಪತ್ರಕರ್ತನಿಗೆ ಜ್ಞಾನೋದಯ ಮುಂಚೆ ಆಗುತ್ತೆ. ಬಿಜೆಪಿಯವರು ಲೇಟ್ ಆಗಿ ಬಂದಿದ್ರಾ ಕೀರ್ತಿ ಅವರೇ? ನಿಮ್ಮ ಬೆಂಬಲವಾಗಿ ಬಿಜೆಪಿಯವರಾಗ್ಲಿ, ರೈಟ್ ಐಡಿಯಾಲಜಿ ಇರೋರಾಗ್ಲಿ, RSSನವರಾಗ್ಲಿ, ನೀವು ಧರ್ಮಸ್ಥಳವನ್ನು ಉಳಿಸ್ಬೇಕು ಅಂತ ಹೇಳಿ ಬಾಯಿ ಬಡ್ಕೊಳ್ತಿದ್ದಾಗ, ಬಾಯಿಗೆ ಬಂದಂಗೆ ಬಯಸ್ಕೊಳ್ತಿದ್ದಾಗ ಬಂದಿದ್ರಾ? ಪ್ರಾಮಾಣಿಕವಾಗಿ ಉತ್ತರ ಕೊಡಿ. ನಾನು ಇನ್ಫ್ಯಾಕ್ಟ್ ಆ ಸಮಯದಲ್ಲಿ ಕೆಲವರಿಗೆ ಕಾಲ್ ಮಾಡಿ ರಿಕ್ವೆಸ್ಟ್ ಮಾಡಿದೆ. ಅಂದರೆ ಇಂಡಿವಿಜುವಲ್ ಅಟ್ಯಾಕ್ಸು ಹ್ಯಾಂಡಲ್ ಮಾಡೋಕ್ಕಾಗಲ್ಲ, ಅಟ್ಲೀಸ್ಟ್ ಯಾರಾದರೂ ಒಂದು ಪೊಲಿಟಿಕಲ್ ಬ್ಯಾಕಪ್ ಇದ್ದರೆ ಅದೊಂದು ವಿಷಯಕ್ಕೆ ನಾನು ಬರಲ್ಲ ಅಂತ ಹೇಳಿದವರೇ ಜಾಸ್ತಿ. ಆ್ಯಂಡ್ ಮೋರೋರ್ ನೀವೇ ಈಗ ಹೇಳಿದ್ರಿ, ಬೇರೆ ಬೇರೆ ಕಾರಣಗಳಿರ್ಬೋದು, ಸಂತೋಷ್ ಅವರೇ ಹೆಸರು ತೊಗೊಂಡಿದ್ದಕ್ಕೆ ಅದಕ್ಕೆ ಇದಕ್ಕೆ. ಕಾಂಗ್ರೆಸ್ನಲ್ಲೂ ಹೇಳಿದ್ರು ಅಶೋಕ್ ಸರ್, 2 ಭಾಗ ಆಗ್ಬಿಟ್ಟಿದೆ, ಅಲ್ಲೂ ಕಾನ್ಸ್ಪಿರಸಿ ಅನ್ನೋರು ಇದ್ದಾರೆ ಅಂತ. ಸಿಂಪಲ್, ಕಳೆದ 7-8 ದಿನಗಳಲ್ಲಿ ಟ್ರೆಂಡ್ ಚೇಂಜ್ ಆಗಿದೆ. ನಾವು ಝೀರೋ ಅಲ್ಲ, ನೆಗೆಟಿವ್ ಇಂದ ಸ್ಟಾರ್ಟ್ ಮಾಡಿದ್ದು. ಅಂದರೆ ನಮ್ಮ ಕಮೆಂಟ್ ಬಾಕ್ಸ್ ಹೋಗಿ ಓದೋಕ್ಕೆ ನಮಗೆ ಭಯ ಆಗ್ತಿತ್ತು. ನಮ್ಮ ಅಮ್ಮಂದ್ರ ಫೋನಲ್ಲಿ, ನಮ್ಮಮ್ಮ, ನಮ್ಮ ಅಪ್ಪ, ನನ್ನ ಫ್ಯಾಮಿಲಿಯವ್ರ ಫೋನಲ್ಲಿ ಓಪನ್ ಮಾಡಕ್ಕೆ ಬಿಟ್ಟು ನನ್ನನ್ನು ಬ್ಲಾಕ್ ಮಾಡಿದ್ದೆ ಅವ್ರ ಐಡಿಯಿಂದ. ನನ್ನನ್ನು ಬ್ಲಾಕ್ ಮಾಡಿದ್ದೆ ನಮ್ಮ ಅಮ್ಮನ ಐಡಿಯಿಂದ. ಬಿಕಾಸ್ ಅವ್ರಿಗೆ ನನ್ನ ಪೇಜ್ ಸಿಗಬಾರ್ದು ಅವ್ರಿಗೆ ಅಂತ. ಅಷ್ಟು ಹೀನ ಮಾನ ಕೊಳಕು ಮಾತುಗಳನ್ನೆಲ್ಲ ಆ ಟೈಮಲ್ಲಿ ಕೇಳಿದ್ವಿ. ಅಂದರೆ ಖುಷಿ ಇದೆ, ಆಯಿತು ಇವತ್ತು ಬರ್ತಾ ಇದ್ರೆ, ಇವತ್ತಾದರೂ ಬಂದ್ರಲ್ಲ, ನಮಗದು ಓಕೆ, ನಮ್ಗೆ ಸಂತೋಷ ಇದೆ. ಬಟ್ ಅವತ್ತಿನ ದಿನ ಎಲ್ಲಾದರೂ ಬಂದಿದ್ರೆ ಇವತ್ತೇನಾಗಿದೆಯಲ್ಲ, ಇದು ಇನ್ನೊಂದು 2 ತಿಂಗಳು 3 ತಿಂಗಳು ಮುಂಚೆನೇ ಮುಗಿದೋಗಿರೋದೇನೋ. ಇದು ಯಾರು ಬರಲಿಲ್ಲ. ನಾನು ಅದೇ ನನ್ನ ಪರ ಆಪ್ತರು, ಮಾಧ್ಯಮಗಳಲ್ಲಿ ಭಾಳ ಜೋರಾಗಿ ಕಾಣಿಸ್ಕೊಳ್ಳೋರು, BJP ಪರವಾಗಿ ಗಟ್ಟಿಯಾಗಿ ಗುಡುಕ್ತೀನಿ ಅಂದವ್ರಿಗೂ ಫೋನ್ ಮಾಡಿ ನಾನು ಕೇಳಿದ್ದೀನಿ, ಪ್ಲೀಸ್ ಒಂದು 2 ಮಾತಾಡಿ, ಏನಾದರೂ ಹೇಳಿ. ಅದಕ್ಕೆ ಅಲ್ವಾ ಅನುಮಾನ ಬರೋದು. ನನ್ನ ಜೊತೆಯಲ್ಲಿ ಕೀರ್ತಿ ಶಂಕರ್ ಘಟ್ಟ ಅವರಿದ್ದಾರೆ. ಸರಿಸುಮಾರು ವರ್ಷಕ್ಕಿಂತ ಹೆಚ್ಚಿನ ಕಾಲದಿಂದ ವಿಡಿಯೋ ಮಾಡಿ ಬಾಯಿಗೆ ಬಂದಂಗೆ ಬಯಸ್ಕೊಳ್ತಿದ್ದಾರೆ. ಯಾಕೆ? ಧರ್ಮಸ್ಥಳ ರಕ್ಷಣೆಗೆ. ಅವರಿಗೆ ಅಂದ್ರೆ ಒಬ್ಬ ಇಂಡಿವಿಜುವಲ್ ಪತ್ರಕರ್ತನಿಗೆ ಜ್ಞಾನೋದಯ ಮುಂಚೆ ಆಗುತ್ತೆ. ಬಿಜೆಪಿಯವರು ಲೇಟ್ ಆಗಿ ಬಂದಿದ್ರಾ ಕೀರ್ತಿ ಅವರೇ? ನಿಮ್ಮ ಬೆಂಬಲವಾಗಿ ಬಿಜೆಪಿಯವರಾಗ್ಲಿ, ರೈಟ್ ಐಡಿಯಾಲಜಿ ಇರೋರಾಗ್ಲಿ, RSSನವರಾಗ್ಲಿ, ನೀವು ಧರ್ಮಸ್ಥಳವನ್ನು ಉಳಿಸ್ಬೇಕು ಅಂತ ಹೇಳಿ ಬಾಯಿ ಬಡ್ಕೊಳ್ತಿದ್ದಾಗ, ಬಾಯಿಗೆ ಬಂದಂಗೆ ಬಯಸ್ಕೊಳ್ತಿದ್ದಾಗ ಬಂದಿದ್ರಾ? ಪ್ರಾಮಾಣಿಕವಾಗಿ ಉತ್ತರ ಕೊಡಿ. ನಾನು ಇನ್ಫ್ಯಾಕ್ಟ್ ಆ ಸಮಯದಲ್ಲಿ ಕೆಲವರಿಗೆ ಕಾಲ್ ಮಾಡಿ ರಿಕ್ವೆಸ್ಟ್ ಮಾಡಿದೆ. ಅಂದರೆ ಇಂಡಿವಿಜುವಲ್ ಅಟ್ಯಾಕ್ಸು ಹ್ಯಾಂಡಲ್ ಮಾಡೋಕ್ಕಾಗಲ್ಲ, ಅಟ್ಲೀಸ್ಟ್ ಯಾರಾದರೂ ಒಂದು ಪೊಲಿಟಿಕಲ್ ಬ್ಯಾಕಪ್ ಇದ್ದರೆ ಅದೊಂದು ವಿಷಯಕ್ಕೆ ನಾನು ಬರಲ್ಲ ಅಂತ ಹೇಳಿದವರೇ ಜಾಸ್ತಿ. ಆ್ಯಂಡ್ ಮೋರೋರ್ ನೀವೇ ಈಗ ಹೇಳಿದ್ರಿ, ಬೇರೆ ಬೇರೆ ಕಾರಣಗಳಿರ್ಬೋದು, ಸಂತೋಷ್ ಅವರೇ ಹೆಸರು ತೊಗೊಂಡಿದ್ದಕ್ಕೆ ಅದಕ್ಕೆ ಇದಕ್ಕೆ. ಕಾಂಗ್ರೆಸ್ನಲ್ಲೂ ಹೇಳಿದ್ರು ಅಶೋಕ್ ಸರ್, 2 ಭಾಗ ಆಗ್ಬಿಟ್ಟಿದೆ, ಅಲ್ಲೂ ಕಾನ್ಸ್ಪಿರಸಿ ಅನ್ನೋರು ಇದ್ದಾರೆ ಅಂತ. ಸಿಂಪಲ್, ಕಳೆದ 7-8 ದಿನಗಳಲ್ಲಿ ಟ್ರೆಂಡ್ ಚೇಂಜ್ ಆಗಿದೆ. ನಾವು ಝೀರೋ ಅಲ್ಲ, ನೆಗೆಟಿವ್ ಇಂದ ಸ್ಟಾರ್ಟ್ ಮಾಡಿದ್ದು. ಅಂದರೆ ನಮ್ಮ ಕಮೆಂಟ್ ಬಾಕ್ಸ್ ಹೋಗಿ ಓದೋಕ್ಕೆ ನಮಗೆ ಭಯ ಆಗ್ತಿತ್ತು. ನಮ್ಮ ಅಮ್ಮಂದ್ರ ಫೋನಲ್ಲಿ, ನಮ್ಮಮ್ಮ, ನಮ್ಮ ಅಪ್ಪ, ನನ್ನ ಫ್ಯಾಮಿಲಿಯವ್ರ ಫೋನಲ್ಲಿ ಓಪನ್ ಮಾಡಕ್ಕೆ ಬಿಟ್ಟು ನನ್ನನ್ನು ಬ್ಲಾಕ್ ಮಾಡಿದ್ದೆ ಅವ್ರ ಐಡಿಯಿಂದ. ನನ್ನನ್ನು ಬ್ಲಾಕ್ ಮಾಡಿದ್ದೆ ನಮ್ಮ ಅಮ್ಮನ ಐಡಿಯಿಂದ. ಬಿಕಾಸ್ ಅವ್ರಿಗೆ ನನ್ನ ಪೇಜ್ ಸಿಗಬಾರ್ದು ಅವ್ರಿಗೆ ಅಂತ. ಅಷ್ಟು ಹೀನ ಮಾನ ಕೊಳಕು ಮಾತುಗಳನ್ನೆಲ್ಲ ಆ ಟೈಮಲ್ಲಿ ಕೇಳಿದ್ವಿ. ಅಂದರೆ ಖುಷಿ ಇದೆ, ಆಯಿತು ಇವತ್ತು ಬರ್ತಾ ಇದ್ರೆ, ಇವತ್ತಾದರೂ ಬಂದ್ರಲ್ಲ, ನಮಗದು ಓಕೆ, ನಮ್ಗೆ ಸಂತೋಷ ಇದೆ. ಬಟ್ ಅವತ್ತಿನ ದಿನ ಎಲ್ಲಾದರೂ ಬಂದಿದ್ರೆ ಇವತ್ತೇನಾಗಿದೆಯಲ್ಲ, ಇದು ಇನ್ನೊಂದು 2 ತಿಂಗಳು 3 ತಿಂಗಳು ಮುಂಚೆನೇ ಮುಗಿದೋಗಿರೋದೇನೋ. ಇದು ಯಾರು ಬರಲಿಲ್ಲ. ನಾನು ಅದೇ ನನ್ನ ಪರ ಆಪ್ತರು, ಮಾಧ್ಯಮಗಳಲ್ಲಿ ಭಾಳ ಜೋರಾಗಿ ಕಾಣಿಸ್ಕೊಳ್ಳೋರು, BJP ಪರವಾಗಿ ಗಟ್ಟಿಯಾಗಿ ಗುಡುಕ್ತೀನಿ ಅಂದವ್ರಿಗೂ ಫೋನ್ ಮಾಡಿ ನಾನು ಕೇಳಿದ್ದೀನಿ, ಪ್ಲೀಸ್ ಒಂದು 2 ಮಾತಾಡಿ,
ಏನಾದ್ರೂ ಹೇಳಿ ಅದಕ್ಕೆ ಅಲ್ವಾ ನನ್ನ ಜೊತೆಯಲ್ಲಿ ಕೀರ್ತಿ ಶಂಕರ್ ಘಟ್ಟ ಅವರಿದ್ದಾರೆ. ಸರಿಸುಮಾರು ವರ್ಷಕ್ಕಿಂತ ಹೆಚ್ಚಿನ ಕಾಲದಿಂದ ವಿಡಿಯೋ ಮಾಡಿ ಬಾಯಿಗೆ ಬಂದಂಗೆ ಬೈಸ್ಕೊಳ್ತಿದ್ದಾರೆ. ಯಾಕೆ? ಧರ್ಮಸ್ಥಳ ರಕ್ಷಣೆಗೆ. ಅವರಿಗೆ ಅಂದ್ರೆ ಒಬ್ಬ ಇಂಡಿವಿಜುವಲ್ ಪತ್ರಕರ್ತನಿಗೆ ಜ್ಞಾನೋದಯ ಮುಂಚೆ ಆಗುತ್ತೆ. ಬಿಜೆಪಿಯವರು ಲೇಟ್ ಆಗಿ ಬಂದಿದ್ರಾ ಕೀರ್ತಿ ಅವರೇ? ನಿಮ್ಮ ಬೆಂಬಲವಾಗಿ ಬಿಜೆಪಿಯವರಾಗ್ಲಿ, ರೈಟ್ ಐಡಿಯಾಲಜಿ ಇರೋರಾಗ್ಲಿ, RSS ನವರಾಗ್ಲಿ, ನೀವು ಧರ್ಮಸ್ಥಳವನ್ನು ಉಳಿಸ್ಬೇಕು ಅಂತ ಹೇಳಿ ಬಾಯಿ ಬಡ್ಕೊಳ್ತಿದ್ದಾಗ, ಬಾಯಿಗೆ ಬಂದಂಗೆ ಬೈಸ್ಕೊಳ್ತಿದ್ದಾಗ ಬಂದಿದ್ರಾ? ಪ್ರಾಮಾಣಿಕವಾಗಿ ಉತ್ತರ ಕೊಡಿ. ನಾನು ಇನ್ಫ್ಯಾಕ್ಟ್ ಆ ಸಮಯದಲ್ಲಿ ಕೆಲವರಿಗೆ ಕಾಲ್ ಮಾಡಿ ರಿಕ್ವೆಸ್ಟ್ ಮಾಡಿದೆ. ಅಂದ್ರೆ ಇಂಡಿವಿಜುವಲ್ ಅಟ್ಯಾಕ್ಸು ಹ್ಯಾಂಡಲ್ ಮಾಡೋಕ್ಕಾಗಲ್ಲ, ಅಟ್ಲೀಸ್ಟ್ ಯಾರಾದರೂ ಒಂದು ಪೊಲಿಟಿಕಲ್ ಬ್ಯಾಕಪ್ ಇದ್ದರೆ ಅದೊಂದು ವಿಷಯಕ್ಕೆ ನಾನು ಬರಲ್ಲ ಅಂತ ಹೇಳಿದವರೇ ಜಾಸ್ತಿ. ಆ್ಯಂಡ್ ಮೋರೋರ್ ನೀವೇ ಈಗ ಹೇಳಿದ್ರೆ ಬೇರೆ ಬೇರೆ ಕಾರಣಗಳಿರ್ಬೋದು, ಸಂತೋಷ್ ಅವರೇ ಹೆಸರು ತೊಗೊಂಡಿದ್ದಕ್ಕೆ ಇದಕ್ಕೆ. ಕಾಂಗ್ರೆಸ್ನಲ್ಲೂ ಹೇಳಿದ್ರು ಅಶೋಕ್ ಸರ್, 2 ಭಾಗ ಆಗ್ಬಿಟ್ಟಿದೆ, ಅಲ್ಲೂ ಕಾನ್ಸ್ಪಿರಸಿ ಅನ್ನೋರು ಇದ್ದಾರೆ ಅಂತ. ಸಿಂಪಲ್, ಕಳೆದ 7-8 ದಿನಗಳಲ್ಲಿ ಟ್ರೆಂಡ್ ಚೇಂಜ್ ಆಗಿದೆ. ನಾವು ಝೀರೋ ಅಲ್ಲ, ನೆಗೆಟಿವ್ ಇಂದ ಸ್ಟಾರ್ಟ್ ಮಾಡಿದ್ದು. ಅಂದರೆ ನಮ್ಮ ಕಮೆಂಟ್ ಬಾಕ್ಸ್ ಹೋಗಿ ಓದೋಕ್ಕೆ ನಮಗೆ ಭಯ ಆಗ್ತಿತ್ತು. ನಮ್ಮ ಅಮ್ಮಂದ್ರ ಫೋನಲ್ಲಿ, ನಮ್ಮ ಅಪ್ಪ, ನನ್ನ ಫ್ಯಾಮಿಲಿಯವ್ರ ಫೋನಲ್ಲಿ ಓಪನ್ ಮಾಡಕ್ಕೆ ಬಿಟ್ಟು ನನ್ನನ್ನು ಬ್ಲಾಕ್ ಮಾಡಿದ್ದೆ ಅವ್ರ ಐಡಿಯಿಂದ. ನನ್ನನ್ನು ಬ್ಲಾಕ್ ಮಾಡಿದ್ದೆ ನಮ್ಮ ಅಮ್ಮನ ಐಡಿಯಿಂದ. ಬಿಕಾಸ್ ಅವ್ರಿಗೆ ನನ್ನ ಪೇಜ್ ಸಿಗಬಾರ್ದು ಅವ್ರಿಗೆ ಅಂತ. ಅಷ್ಟು ಹೀನ ಮಾನ ಕೊಳಕು ಮಾತುಗಳನ್ನೆಲ್ಲ ಆ ಟೈಮಲ್ಲಿ ಕೇಳಿದ್ವಿ. ಅಂದರೆ ಖುಷಿ ಇದೆ, ಆಯಿತು ಇವತ್ತು ಬರ್ತಾ ಇದ್ರೆ, ಇವತ್ತಾದರೂ ಬಂದ್ರಲ್ಲ, ನಮ್ಗದು ಓಕೆ, ನಮ್ಗೆ ಸಂತೋಷ ಇದೆ. ಬಟ್ ಅವತ್ತಿನ ದಿನ ಎಲ್ಲಾದರೂ ಬಂದಿದ್ರೆ ಇವತ್ತೇನಾಗಿದೆಯಲ್ಲ, ಇದು ಇನ್ನೊಂದು 2 ತಿಂಗಳು 3 ತಿಂಗಳು ಮುಂಚೆನೇ ಮುಗಿದೋಗಿರೋದೇನೋ. ಇದು ಯಾರೂ ಬರಲಿಲ್ಲ. ನಾನು ಅದೇ ನನ್ನ ಪರ ಆಪ್ತರು, ಮಾಧ್ಯಮಗಳಲ್ಲಿ ಭಾಳ ಜೋರಾಗಿ ಕಾಣಿಸ್ಕೊಳ್ಳೋರು, BJP ಪರವಾಗಿ ಗಟ್ಟಿಯಾಗಿ ಗುಡುಗ್ತೀನಿ ಅಂದವ್ರಿಗೂ ಫೋನ್ ಮಾಡಿ ನಾನು ಕೇಳಿದ್ದೀನಿ, ಪ್ಲೀಸ್ ಒಂದು 2 ಮಾತಾಡಿ, ಏನಾದರೂ ಹೇಳಿ. ಅದಕ್ಕೆ ಅಲ್ವಾ ನನ್ನ ಜೊತೆಯಲ್ಲಿ ಕೀರ್ತಿ ಶಂಕರ್ ಘಟ್ಟ ಅವರಿದ್ದಾರೆ. ಸರಿಸುಮಾರು ವರ್ಷಕ್ಕಿಂತ ಹೆಚ್ಚಿನ ಕಾಲದಿಂದ ವಿಡಿಯೋ ಮಾಡಿ ಬಾಯಿಗೆ ಬಂದಂಗೆ ಬೈಸ್ಕೊಳ್ತಿದ್ದಾರೆ. ಯಾಕೆ? ಧರ್ಮಸ್ಥಳ ರಕ್ಷಣೆಗೆ. ಅವರಿಗೆ ಅಂದ್ರೆ ಒಬ್ಬ ಇಂಡಿವಿಜುವಲ್ ಪತ್ರಕರ್ತನಿಗೆ ಜ್ಞಾನೋದಯ ಮುಂಚೆ ಆಗುತ್ತೆ. ಬಿಜೆಪಿಯವರು ಲೇಟ್ ಆಗಿ ಬಂದಿದ್ರಾ ಕೀರ್ತಿ ಅವರೇ? ನಿಮ್ಮ ಬೆಂಬಲವಾಗಿ ಬಿಜೆಪಿಯವರಾಗ್ಲಿ, ರೈಟ್ ಐಡಿಯಾಲಜಿ ಇರೋರಾಗ್ಲಿ, RSS ನವರಾಗ್ಲಿ, ನೀವು ಧರ್ಮಸ್ಥಳವನ್ನು ಉಳಿಸ್ಬೇಕು ಅಂತ ಹೇಳಿ ಬಾಯಿ ಬಡ್ಕೊಳ್ತಿದ್ದಾಗ, ಬಾಯಿಗೆ ಬಂದಂಗೆ ಬೈಸ್ಕೊಳ್ತಿದ್ದಾಗ ಬಂದಿದ್ರಾ? ಪ್ರಾಮಾಣಿಕವಾಗಿ ಉತ್ತರ ಕೊಡಿ. ನಾನು ಇನ್ಫ್ಯಾಕ್ಟ್ ಆ ಸಮಯದಲ್ಲಿ ಕೆಲವರಿಗೆ ಕಾಲ್ ಮಾಡಿ ರಿಕ್ವೆಸ್ಟ್ ಮಾಡಿದೆ. ಅಂದರೆ ಇಂಡಿವಿಜುವಲ್ ಅಟ್ಯಾಕ್ಸು ಹ್ಯಾಂಡಲ್ ಮಾಡೋಕ್ಕಾಗಲ್ಲ, ಅಟ್ಲೀಸ್ಟ್ ಯಾರಾದರೂ ಒಂದು ಪೊಲಿಟಿಕಲ್ ಬ್ಯಾಕಪ್ ಇದ್ದರೆ ಅದೊಂದು ವಿಷಯಕ್ಕೆ ನಾನು ಬರಲ್ಲ ಅಂತ ಹೇಳಿದವರೇ ಜಾಸ್ತಿ. ಆ್ಯಂಡ್ ಮೋರೋರ್ ನೀವೇ ಈಗ ಹೇಳಿದ್ರೆ ಬೇರೆ ಬೇರೆ ಕಾರಣಗಳಿರ್ಬೋದು, ಸಂತೋಷ್ ಅವರೇ ಹೆಸರು ತೊಗೊಂಡಿದ್ದಕ್ಕೆ ಇದಕ್ಕೆ. ಕಾಂಗ್ರೆಸ್ನಲ್ಲೂ ಹೇಳಿದ್ರು ಅಶೋಕ್ ಸರ್, 2 ಭಾಗ ಆಗ್ಬಿಟ್ಟಿದೆ, ಅಲ್ಲೂ ಕಾನ್ಸ್ಪಿರಸಿ ಅನ್ನೋರು ಇದ್ದಾರೆ ಅಂತ. ಸಿಂಪಲ್, ಕಳೆದ 7-8 ದಿನಗಳಲ್ಲಿ ಟ್ರೆಂಡ್ ಚೇಂಜ್ ಆಗಿದೆ. ನಾವು ಝೀರೋ ಅಲ್ಲ, ನೆಗೆಟಿವ್ ಇಂದ ಸ್ಟಾರ್ಟ್ ಮಾಡಿದ್ದು. ಅಂದರೆ ನಮ್ಮ ಕಮೆಂಟ್ ಬಾಕ್ಸ್ ಹೋಗಿ ಓದೋಕ್ಕೆ ನಮಗೆ ಭಯ ಆಗ್ತಿತ್ತು. ನಮ್ಮ ಅಮ್ಮಂದ್ರ ಫೋನಲ್ಲಿ, ನಮ್ಮ ಅಪ್ಪ, ನನ್ನ ಫ್ಯಾಮಿಲಿಯವ್ರ ಫೋನಲ್ಲಿ ಓಪನ್ ಮಾಡಕ್ಕೆ ಬಿಟ್ಟು ನನ್ನನ್ನು ಬ್ಲಾಕ್ ಮಾಡಿದ್ದೆ ಅವ್ರ ಐಡಿಯಿಂದ. ನನ್ನನ್ನು ಬ್ಲಾಕ್ ಮಾಡಿದ್ದೆ ನಮ್ಮ ಅಮ್ಮನ ಐಡಿಯಿಂದ. ಬಿಕಾಸ್ ಅವ್ರಿಗೆ ನನ್ನ ಪೇಜ್ ಸಿಗಬಾರ್ದು ಅವ್ರಿಗೆ ಅಂತ. ಅಷ್ಟು ಹೀನ ಮಾನ ಕೊಳಕು ಮಾತುಗಳನ್ನೆಲ್ಲ ಆ ಟೈಮಲ್ಲಿ ಕೇಳಿದ್ವಿ. ಅಂದರೆ ಖುಷಿ ಇದೆ, ಆಯಿತು ಇವತ್ತು ಬರ್ತಾ ಇದ್ರೆ, ಇವತ್ತಾದರೂ ಬಂದ್ರಲ್ಲ, ನಮ್ಗದು ಓಕೆ, ನಮ್ಗೆ ಸಂತೋಷ ಇದೆ. ಬಟ್ ಅವತ್ತಿನ ದಿನ ಎಲ್ಲಾದರೂ ಬಂದಿದ್ರೆ ಇವತ್ತೇನಾಗಿದೆಯಲ್ಲ, ಇದು ಇನ್ನೊಂದು 2 ತಿಂಗಳು 3 ತಿಂಗಳು ಮುಂಚೆನೇ ಮುಗಿದೋಗಿರೋದೇನೋ. ಇದು ಯಾರೂ ಬರಲಿಲ್ಲ. ನಾನು ಅದೇ ನನ್ನ ಪರ ಆಪ್ತರು, ಮಾಧ್ಯಮಗಳಲ್ಲಿ ಭಾಳ ಜೋರಾಗಿ ಕಾಣಿಸ್ಕೊಳ್ಳೋರು, BJP ಪರವಾಗಿ ಗಟ್ಟಿಯಾಗಿ ಗುಡುಗ್ತೀನಿ ಅಂದವ್ರಿಗೂ ಫೋನ್ ಮಾಡಿ ನಾನು ಕೇಳಿದ್ದೀನಿ, ಪ್ಲೀಸ್ ಒಂದು 2 ಮಾತಾಡಿ, ಏನಾದರೂ ಹೇಳಿ. ಅದಕ್ಕೆ ಅಲ್ವಾ ಅನುಮಾನ ಬರೋದು. ನನ್ನ ಜೊತೆಯಲ್ಲಿ ಕೀರ್ತಿ ಶಂಕರ್ ಘಟ್ಟ ಅವರಿದ್ದಾರೆ. ಸರಿಸುಮಾರು ವರ್ಷಕ್ಕಿಂತ ಹೆಚ್ಚಿನ ಕಾಲದಿಂದ ವಿಡಿಯೋ ಮಾಡಿ ಬಾಯಿಗೆ ಬಂದಂಗೆ ಬೈಸ್ಕೊಳ್ತಿದ್ದಾರೆ. ಯಾಕೆ? ಧರ್ಮಸ್ಥಳ ರಕ್ಷಣೆಗೆ. ಅವರಿಗೆ ಅಂದ್ರೆ ಒಬ್ಬ ಇಂಡಿವಿಜುವಲ್ ಪತ್ರಕರ್ತನಿಗೆ ಜ್ಞಾನೋದಯ ಮುಂಚೆ ಆಗುತ್ತೆ. ಬಿಜೆಪಿಯವರು ಲೇಟ್ ಆಗಿ ಬಂದಿದ್ರಾ ಕೀರ್ತಿ ಅವರೇ? ನಿಮ್ಮ ಬೆಂಬಲವಾಗಿ ಬಿಜೆಪಿಯವರಾಗ್ಲಿ, ರೈಟ್ ಐಡಿಯಾಲಜಿ ಇರೋರಾಗ್ಲಿ, RSS ನವರಾಗ್ಲಿ, ನೀವು ಧರ್ಮಸ್ಥಳವನ್ನು ಉಳಿಸ್ಬೇಕು ಅಂತ ಹೇಳಿ ಬಾಯಿ ಬಡ್ಕೊಳ್ತಿದ್ದಾಗ, ಬಾಯಿಗೆ ಬಂದಂಗೆ ಬೈಸ್ಕೊಳ್ತಿದ್ದಾಗ ಬಂದಿದ್ರಾ? ಪ್ರಾಮಾಣಿಕವಾಗಿ ಉತ್ತರ ಕೊಡಿ. ನಾನು ಇನ್ಫ್ಯಾಕ್ಟ್ ಆ ಸಮಯದಲ್ಲಿ ಕೆಲವರಿಗೆ ಕಾಲ್ ಮಾಡಿ ರಿಕ್ವೆಸ್ಟ್ ಮಾಡಿದೆ. ಅಂದರೆ ಇಂಡಿವಿಜುವಲ್ ಅಟ್ಯಾಕ್ಸು ಹ್ಯಾಂಡಲ್ ಮಾಡೋಕ್ಕಾಗಲ್ಲ, ಅಟ್ಲೀಸ್ಟ್ ಯಾರಾದರೂ ಒಂದು ಪೊಲಿಟಿಕಲ್ ಬ್ಯಾಕಪ್ ಇದ್ದರೆ ಅದೊಂದು ವಿಷಯಕ್ಕೆ ನಾನು ಬರಲ್ಲ ಅಂತ ಹೇಳಿದವರೇ ಜಾಸ್ತಿ. ಆ್ಯಂಡ್ ಮೋರೋರ್ ನೀವೇ ಈಗ ಹೇಳಿದ್ರೆ ಬೇರೆ ಬೇರೆ ಕಾರಣಗಳಿರ್ಬೋದು, ಸಂತೋಷ್ ಅವರೇ ಹೆಸರು ತೊಗೊಂಡಿದ್ದಕ್ಕೆ ಇದಕ್ಕೆ. ಕಾಂಗ್ರೆಸ್ನಲ್ಲೂ ಹೇಳಿದ್ರು ಅಶೋಕ್ ಸರ್, 2 ಭಾಗ ಆಗ್ಬಿಟ್ಟಿದೆ, ಅಲ್ಲೂ ಕಾನ್ಸ್ಪಿರಸಿ ಅನ್ನೋರು ಇದ್ದಾರೆ ಅಂತ. ಸಿಂಪಲ್, ಕಳೆದ 7-8 ದಿನಗಳಲ್ಲಿ ಟ್ರೆಂಡ್ ಚೇಂಜ್ ಆಗಿದೆ. ನಾವು ಝೀರೋ ಅಲ್ಲ, ನೆಗೆಟಿವ್ ಇಂದ ಸ್ಟಾರ್ಟ್ ಮಾಡಿದ್ದು. ಅಂದರೆ ನಮ್ಮ ಕಮೆಂಟ್ ಬಾಕ್ಸ್ ಹೋಗಿ ಓದೋಕ್ಕೆ ನಮಗೆ ಭಯ ಆಗ್ತಿತ್ತು. ನಮ್ಮ ಅಮ್ಮಂದ್ರ ಫೋನಲ್ಲಿ, ನಮ್ಮ ಅಪ್ಪ, ನನ್ನ ಫ್ಯಾಮಿಲಿಯವ್ರ ಫೋನಲ್ಲಿ ಓಪನ್ ಮಾಡಕ್ಕೆ ಬಿಟ್ಟು ನನ್ನನ್ನು ಬ್ಲಾಕ್ ಮಾಡಿದ್ದೆ ಅವ್ರ ಐಡಿಯಿಂದ. ನನ್ನನ್ನು ಬ್ಲಾಕ್ ಮಾಡಿದ್ದೆ ನಮ್ಮ ಅಮ್ಮನ ಐಡಿಯಿಂದ. ಬಿಕಾಸ್ ಅವ್ರಿಗೆ ನನ್ನ ಪೇಜ್ ಸಿಗಬಾರ್ದು ಅವ್ರಿಗೆ ಅಂತ. ಅಷ್ಟು ಹೀನ ಮಾನ ಕೊಳಕು ಮಾತುಗಳನ್ನೆಲ್ಲ ಆ ಟೈಮಲ್ಲಿ ಕೇಳಿದ್ವಿ. ಅಂದರೆ ಖುಷಿ ಇದೆ, ಆಯಿತು ಇವತ್ತು ಬರ್ತಾ ಇದ್ರೆ, ಇವತ್ತಾದರೂ ಬಂದ್ರಲ್ಲ, ನಮ್ಗದು ಓಕೆ, ನಮ್ಗೆ ಸಂತೋಷ ಇದೆ. ಬಟ್ ಅವತ್ತಿನ ದಿನ ಎಲ್ಲಾದರೂ ಬಂದಿದ್ರೆ ಇವತ್ತೇನಾಗಿದೆಯಲ್ಲ, ಇದು ಇನ್ನೊಂದು 2 ತಿಂಗಳು 3 ತಿಂಗಳು ಮುಂಚೆನೇ ಮುಗಿದೋಗಿರೋದೇನೋ. ಇದು ಯಾರೂ ಬರಲಿಲ್ಲ. ನಾನು ಅದೇ ನನ್ನ ಪರ ಆಪ್ತರು, ಮಾಧ್ಯಮಗಳಲ್ಲಿ ಭಾಳ ಜೋರಾಗಿ ಕಾಣಿಸ್ಕೊಳ್ಳೋರು, BJP ಪರವಾಗಿ ಗಟ್ಟಿಯಾಗಿ ಗುಡುಗ್ತೀನಿ ಅಂದವ್ರಿಗೂ ಫೋನ್ ಮಾಡಿ ನಾನು ಕೇಳಿದ್ದೀನಿ, ಪ್ಲೀಸ್ ಒಂದು 2 ಮಾತಾಡಿ, ಏನಾದರೂ ಹೇಳಿ. ಅದಕ್ಕೆ ಅಲ್ವಾ